ಅಗ್ನಿ ಅವ್ರ ತಮ್ಮ ಕಾಣಿಸ್ತಾ ಇಲ್ವಂತೆ. ಅದಕ್ಕೆ ನಮ್ಮ ಅಪ್ಪನ ಕೊಲೆ ಕೇಸ್ ಅಂತ ಕರ್ಕೊಂಡ್ಬಂದಿದ್ದಾರೆ. ಮಿಸ್ಟರ್ ಅಗ್ನಿ, ತೇಜಸ್ ನಿಮ್ಮ ತಮ್ಮನ. ಆತನ ಕೊಲೆ ಆಗಿದ್ರೆ ಇವರಿಬ್ಬರನ್ನ ಯಾಕೆ ಕರ್ಸ್ಕೊಂಡಿದ್ದೀರಾ? ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ದೀರಾ ಮಿಸ್ಟರ್ ಲಾಯರ್ ಸಾಹೇಬ್ರೆ. ನಿಮ್ಮ ಮಾವ ಕ್ರಿಮಿನಲ್ಲು, ನೀವು ಕ್ರಿಮಿನಲ್ ಲಾಯರು. ಆದರೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ವೆರಿ ಗುಡ್. ಮಿಸ್ಟರ್ ಅಗ್ನಿ, ಏನು ಮಾತಾಡ್ತಿದ್ದೀರಾ ನೀವು? ನನ್ನ ಮಾವ ಬಹಳ ಇನ್ನೋಸೆಂಟ್. ಮುಚ್ಚ್ರಿ ಸಾಕು ಬಾಯ್ನ. ಇನ್ನಸೆಂಟ್ ಅಂತೆ, ಇನ್ನಸೆಂಟು. ನನ್ನ ತಮ್ಮನ್ ಕೊಲೆ ಮಾಡಿ ಊತಾಕಿದ್ದಾನೆ ನಿಮ್ಮ ಮಾವ. ಆವತ್ತು ಸ್ಮಗ್ಲಿಂಗ್ ಕೇಸು, ಇವತ್ತು ಮರ್ಡರ್ ಕೇಸು. ಇನ್ನೇನ್ರಿ ಕರಿಬೇಕು ಇವ್ರನ್ನ? ಇಂಥ ಬಚ್ಚಗಳು ಎಲ್ಲ ಕ್ರಿಮಿನಲ್ ಆಗಿಬಿಟ್ರೆ ನಾನು ಅವರಪ್ಪ ಅದಕ್ಕೂ ದೊಡ್ಡ ಕ್ರಿಮಿನಲ್ಲು. ಇವತ್ತು ಏನಾದರೂ ನನ್ನ ತಮ್ಮನ ಬಾಡಿ ಸಿಕ್ಲಿ, ಇವನ್ನ ಇಲ್ಲೇ ಇದೇ ಗುಂಡಿಯಲ್ಲಿ ಮುಚ್ತೀನಿ. ಸರ್ ಅಗ್ನಿ, ಮೈಂಡ್ ಯು ಲ್ಯಾಂಗ್ವೇಜ್. ಪೊಲೀಸ್ ಅವರು ಇಲ್ಲದರೆ ಹೆದರಿಕೆ ಆಗ್ತಿದ್ದೀರಾ? ಇನ್ಸ್ಪೆಕ್ಟರ್, ಇಷ್ಟೆಲ್ಲ ಮಾತಾಡ್ತಿದ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೀರಲ್ಲ. ಮಿಸ್ಟರ್ ಅಗ್ನಿ, ನಮ್ಮ ಮಾವನ ಮೇಲೆ ಇದ್ದಿದ್ದ ಸ್ಮಗ್ಲಿಂಗ್ ಆರೋಪ, ಆ ಕೇಸ್ ಖುಲಾಸೆ ಆಗಿದೆ. ಈಸ್ ನಾಟ್ ಗಿಲ್ಟಿ. ಅಂಜು, ಟೆನ್ಷನ್ ಮಾಡ್ಕೊಳ್ತೀವಿ, ಆರಾಮಾಗಿ. ಸರ್, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು, ಪ್ಲೀಸ್ ಸರ್. ಹೇಳಿ, ಏನು ವಿಷಯ? ಅಂಚು, ಅಪ್ಪ ಏನಾಯಿತು? ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ? ಅಂಚು ಹೇಳೆ, ನಿನ್ನೆ ಕೇಳ್ತಿರೋದು. ಅಕ್ಕ, ಆ ತೇಜಸ್ ಇದನ್ನಲ್ವಾ, ಅವನು ಕಾಣೆ ಆಗಿದ್ದಾನೆ. ಅದಕ್ಕೆ ಈ ಪೊಲೀಸ್ನವರು ನಾನು ಅಪ್ಪನೇ ಕೊಲೆ ಮಾಡಿದ್ದು ಅಂತ ನಮ್ಮ ಮನೇಲಿ ಕರ್ಕೊಂಡ್ಬಂದಿದ್ದಾರೆ. ಅಕ್ಕನ ಮದುವೆ ದಿನ ಅಪ್ಪ ಇಲ್ಲೇ ಗುಂಡಿ ತೋಡ್ತಾ ಇದ್ರು. ನಾನು ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಪೊಲೀಸ್ನವ್ರು ನಮ್ಮಿಬ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಏನು ಸಾಕ್ಷಿ ಇದೆ ಅವ್ರ ಹತ್ರ? ನೀವೇ ಮಾಡಿರೋದು ಅನ್ನೋದಕ್ಕೆ? ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಅವರೇ ಅಕ್ಕ.
ಇವರು ಬೆಂಕಿ ಮಹಾದೇವ್ ಅಲ್ವಾ? ಅಲ್ಲ ಅಕ್ಕ, ಅಗ್ನಿ ಅಂತ. ಏನು ಅಗ್ನಿನ? ಇಲ್ಲ ಕಣೆ, ಇವ್ರ ಹೆಸರು ಬೆಂಕಿ ಮಹಾದೇವ್ ಅಂತ. ಅವತ್ತು ವೇದಾಂತ್ ಕಿಡ್ನಾಪ್ ಆದಾಗ ಇವ್ರು ನಮ್ಮ ಮನೆಗೆ ಬಂದಿದ್ರು. ಮತ್ತು ಇವರು ಇವ್ರ ಹೆಸರನ್ನ ಬೆಂಕಿ ಮಹಾದೇವ್ ಅಂತ ಹೇಳಿದ್ರು. ಇಲ್ಲ ಅಕ್ಕ, ಅವ್ರ ಅಗ್ನಿನೇ. ಯಾರು ನೀವು? ನೀವು ವೇದಾಂತ್ ಅವ್ರ ವೈಫ್ ಅಮೂಲ್ಯ ತಾನೆ? ಹೌದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ಮೊದಲು ನಿನ್ನ ತಮ್ಮ ಧ್ರುವನ ಮುಗಿಸ್ತೀನಿ, ಆಮೇಲೆ ವಿಕ್ರಾಂತ್, ಆಮೇಲೆ ಆದ್ಯ, ಆಮೇಲೆ ನಿನ್ನ ಫ್ಯಾಮಿಲಿ, ಕೊನೆಯಲ್ಲಿ ನೀನು. ಯಾರನ್ನು ಬಿಡಲ್ಲ. ಹಲೋ, ನಿಮ್ಮ ತಂದೆ ರಿಲೀಸ್ ಆದ್ರಂತ ತುಂಬ ಹ್ಯಾಪಿ ಆಗಿದ್ದೀರ ಅನ್ಸುತ್ತೆ. ಏಯ್, ಯಾರೋ ನೀನು? ನಿನ್ನ ಗಂಡನಿಗೆ ನಿಮ್ಮಪ್ಪ ಮಾವ ಆಗಬೇಕಲ್ಲ, ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದು. ಬಟ್ ಏನು ಮಾಡೋದು, ನಿಮ್ಮಪ್ಪ ಎಸ್ಕೇಪ್ ಆಗಿಬಿಟ್ಟ. ಅರೆ, ಅವತ್ತು ವೇದಾಂತ ಕಾಲ್ ಮಾಡಿ ಬೆದರಿಕೆ ಹಾಕಿದ ವಾಯ್ಸು ಇದೇ ಥರ ಇದೆ ಅಲ್ವಾ? ಅಂದರೆ ಬೆಂಕಿ ಮಹಾದೇವ ಅಗ್ನಿ ಇಬ್ಬರು ಒಬ್ಬರೇ. ಅವತ್ತು ವೇದಾಂತನ ಕಿಡ್ನಾಪ್ ಮಾಡಿದ್ದು ಇವನೇ. ಇವನು ಆ ತೇಜಸ್ ಅಣ್ಣನ? ಇಲ್ಲ ಇಲ್ಲ, ಇದನ್ನ ತಕ್ಷಣ ವೇದಾಂತಕ್ಕೆ ಹೇಳಲೇಬೇಕು. ವೇದಾಂತು ಅಪ್ಪ, ಏನು ಹೆದರ್ಕೊಳ್ಬೇಡಿ. ನನಗೊತ್ತು ನೀವೇನು ತಪ್ಪು ಮಾಡಿಲ್ಲ ಅಂತ. ನಾನಿದ್ದೀನಿ. ಇದು ಈ ಫೋಟೋ ವೇದಾಂತ್ ರೂಮ್ನಲ್ಲಿ ಸಿಕ್ತಾ? ಹೌದಮ್ಮ, ಇದು ಸಿಕ್ಕಿದ್ದು ವೇದಾಂತ್ ರೂಮ್ನಲ್ಲಿ. ಹಾಗಾದರೆ ಸೂರ್ಯ ಬಗ್ಗೆ ವೇದಾಂತ್ಗೆ ಏನಾದರೂ ಗೊತ್ತಾಯ್ತೇನೆ? ಏನೂ ಗೊತ್ತಾಗ್ತಿಲ್ಲಮ್ಮ, ಆದರೆ ಈ ಫೋಟೋ ಸಿಕ್ಕಿದ್ದು ವೇದಾಂತ್ ರೂಮ್ನಲ್ಲೇ. ಆದರೆ ಅವನು ಸೂರ್ಯನಾರಾಯಣನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಂದಮೇಲೆ ನಮಗೆಲ್ಲ ಹೇಳಿಬಿಟ್ಟೆ ಹೋಗ್ಬೋದಾಗಿತ್ತಲ್ಲ? ಏನೂ ಗೊತ್ತಾಗ್ತಿಲ್ಲಮ್ಮ. ಅವನಿಗೆ ಸೂರಿ ಬದುಕಿರೋದ್ರ ಬಗ್ಗೆ ಅನುಮಾನ ಇದೆ ಅಂತ ಕಾಣುತ್ತೆ. ಅದಕ್ಕೆ ಅವನು ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಅಕಸ್ಮಾತ್ ಸೂರಿ ನಾಳೆ ಸಿಗದೆ ಹೋದರೆ ಮನೆಯವರೆಲ್ರಿಗೂ ಇದರಿಂದ ನಿರಾಸೆ ಆಗುತ್ತೆ ಅಲ್ವಾ? ಅದಕ್ಕೆ ಅವನು ಎಲ್ಲರಿಂದ ಈ ವಿಷಯ ಮುಚ್ಚಿಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಅಲ್ಲ ಕಣೆ ವೈದೇಹಿ, ಸೂರ್ಯನಾರಾಯಣ ಬದುಕಿದ್ದಾನೆ ಅಂತ ಹೇಳ್ತೀಯಾ? ನನ್ನ ಒಳ ಮನಸ್ಸು ನಂಗೆ ಹೇಳ್ತಿದೆಮ್ಮ, ಖಂಡಿತ ಸೂರ್ಯವರು ಬದುಕಿದ್ದಾರೆ. ಆದರೆ ಅವತ್ತು ಮನೆಗೆ ಬೆಂಕಿ ಬಿದ್ದಿದ್ದು? ಹೌದಮ್ಮ, ಆ ಘಟನೆ ನಡೆದಾಗ ನಾನು ಸೂರಿ ಇಬ್ಬರು ಹೋಗ್ಬಿಟ್ಟಿದ್ದೀವಿ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ರಿ. ಈಗ ನಾನು ಬದುಕಿದ್ದೀನಿ ಅಂದಮೇಲೆ ಸೂರ್ಯವರು ಬದುಕಿರ್ತಾರೆ ಅಲ್ವಾ? ಯಾಕೆಂದರೆ ಸೂರ್ಯವ್ರ ಬಾಡಿನೂ ಸಿಕ್ಕಿರಲಿಲ್ಲ. ಹಾಗಾದರೆ ಬದುಕಿರ್ತಾನೆ ಅಲ್ಲ? ಹ್ಞೂ ಅಮ್ಮ, ಬದುಕಿರ್ತಾರೆ. ಎಲ್ಲಿರ್ಬೋದು ವೈದೇಹಿ? ಗೊತ್ತಿಲ್ಲಮ್ಮ, ಆದರೆ ಇದನ್ನು ಕಂಡು ಹಿಡಿಯೋದಕ್ಕೆ ವೇದನ್ ಟ್ರೈ ಮಾಡ್ತಿರ್ಬೋದು ಅಲ್ವಾ? ಹೌದು, ನಾನು ಆಗಲೇ ಕೇಳೋದು ಬರೆದ್ಬಿಟ್ಟೆ. ಈ ಫೋಟೋನೇ ಯಾರೇ ಹರಿದಾಕಿದ್ದು? ಇನ್ಯಾರು? ನಿನ್ನ ಮುದ್ದಿನ ಮಗಳು ಸುಹಾಸಿನಿ. ಏಯ್, ಅವಳು ನನ್ನ ಮುದ್ದಿನ ಮಗಳೇನೆ. ಕಪಾಳಕ್ಕೆ ಹಾಕ್ತೀನಿ ನೋಡಿ ನೀನು. ನನ್ನ ಮುದ್ದಿನ ಮಗಳು ನೀನು.
ಆ ಸುಹಾಸಿನಿ ಪಾಪದ ಕೂಡ ತುಂಬ್ತಾ ಇದೆ ಕಣೆ. ಛೇ, ಅವಳ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಕಣೆ. ಅವಳ ಆಟ ಮಿತಿ ಮೀರ್ತಾ ಇದೆ ಕಣೆ. ಏನಾದರೂ ಮಾಡಲೇಬೇಕು. ಎಲ್ಲಿವರೆಗೂ ಸೂರಿಯವರು ಸಿಗೋವರೆಗೂ, ನಾನೇ ಅವ್ರ ಹೆತ್ತ ತಾಯಿ ಅಂತ ಗೊತ್ತಾಗೋವರೆಗೂ. ಅದೆಲ್ಲ ಆದಷ್ಟು ಬೇಗ ಗೊತ್ತಾಗುತ್ತೆ. ನನ್ನ 4 ಮಕ್ಕಳು ನನ್ನನ್ನು ತಪ್ಕೊಂಡಿರ್ತಾರೆ. ಸೂರಿ ಅವ್ರ ಪಕ್ಕ ನಿಂತಿರ್ತಾರೆ. ಆಗ್ಲೇಮ್ಮ ನನ್ನ ಫ್ಯಾಮಿಲಿ ಫೋಟೋ ಕಂಪ್ಲೀಟ್ ಆಗೋದು. सर नहीं सर ನಿನ್ಗೆ ಮಾತ್ರ ಸುಮ್ಮನೆ ಬಿಡಲ್ಲ. ವೇದಾಂತ್, ನನ್ನ ದಾರಿಗೆ ಅಡ್ಡ ಬರಬೇಡ. ನನ್ನ ಜೊತೆ ಆಟ ಆಡ್ತಾ ಇದೀಯಾ? ಏಯ್ ವಾಚ್ಮ್ಯಾನ್, ಇವತ್ತು ನೀನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕಿರ್ಚಬೇಡ. ನೀನು ಏನಂತ ಅಂದ್ಕೊಂಡಿದ್ದೀನಿ? ಇವ್ರನ್ನ ಮುಟ್ಟಬೇಕಂದ್ರೆ ನಾನನ್ನು ದಾಟ್ಕೊಂಡು ಹೋಗ್ಬೇಕು, ತಿಳ್ಕೊ. ನನ್ನ ಕೈಯಲ್ಲಿ ಗನ್ನಿದೆ ಮಿಸ್ಟರ್ ವೇದಾಂತ್. ಸ್ವಲ್ಪ ಆದ್ರೂ ಭಯ ಭಕ್ತಿ ಬೇಡವಾ? ಏನ್ ಹೀರೋ ತರ ಬಿಲ್ಡಪ್ ಕೊಡ್ತಾ ಇದೀಯಾ? ನಿನ್ನ ಮಾವನ್ನ ಇದೇ ಜಾಗದಲ್ಲಿ ಮುಗಿಸ್ಬಿಡ್ತೀನಿ. ನಿನ್ನ ಕೈಲಿ ಗನ್ನಿದೆ ನಿಜ, ಆದ್ರೆ ನನ್ನ ಕಣ್ಣ ನಿನ್ನ ಭಯ ಕಾಣ್ತಿದ್ಯಾ? ಮರ್ಯಾದೆಗೆ ಗನ್ನ ಕೆಳಗಡೆ ಇಳಿಸು, ಇಲ್ಲ ಹೋಗ್ಲಿಲ್ಲ ಅನ್ಸ್ಬಿಡ್ತೀನಿ. ಮಂಜುನಾಥ್ ಅವರೇ, ಎಲ್ರಿ ಬಾಡಿ? ನನಗೆ ಗೊತ್ತಿಲ್ಲ ಸರ್. ಏಯ್, ನೀನ್ ಇದೇ ಜಾಗ ಅಂದಲ್ಲ, ಎಲ್ಲಿ ಬಾಡಿ? ಏನ್ ಅಪ್ಪ ಮಗಳು ಸೇರ್ಕೊಂಡು ಇಬ್ರು ಡ್ರಾಮಾ ಮಾಡ್ತಿದ್ದೀರಾ? ನೀನ್ ಹೇಳಿದೆ ತಾನೆ ತೇಜಸ್ ಬಾಡಿನ ಊತಾಕಿರೋದು ಅಂತ. ನಾನೇ ನಮ್ಮಪ್ಪ ಇಲ್ಲಿ ತೇಜಸ್ನ ಹೂತಾಕಿದ್ದಾರೆ ಅಂತ ಹೇಳ್ದೆ ಸರ್. ಇಲ್ಲಿ ಗುಂಡಿ ತೆಗಿತಾ ಇದ್ರು ಅಂತ ಹೇಳ್ದೆ ಅಷ್ಟೇ. ಹೌದು ಸರ್, ನನ್ನ ಮಗಳ ಮದುವೆ ದಿವಸ ಹರಕೆ ತೀರಿಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೆ. ಹರಕೆ ತೀರಿಸಿ ದೇವಸ್ಥಾನದಿಂದ ವಾಪಸ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ನಾಯಿ ಸತ್ತು ಬಿದ್ದಿತ್ತು. ನಾಯಿ ನಾರಾಯಣ ಅಲ್ವಾ, ಹಾಗಂದ್ಕೊಂಡು ಅದನ್ನು ಇಲ್ಲೇ ಗುಂಡಿ ತೋಡಿ ಹೂತಾಕಿದ್ದೆ. ಬಹುಶಃ ಎಲ್ಲೋ ಇದನ್ನು ನನ್ನ ಮಗಳು ನೋಡಿರಬೇಕು.
ನಮ್ಮ ಹತ್ರನೇ ಸಿನಿಮಾ ಕತೆ ಹೇಳ್ತಿದ್ದೀರಾ? ಇವೆಲ್ಲ ಚೆನ್ನಾಗಿರಲ್ಲ. ಇನ್ಸ್ಪೆಕ್ಟರ್, ಮಂಜುನಾಥ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಮತ್ತೆ ವಾರೆಂಟ್ ಇದೆಯಾ? ವಾರೆಂಟ್ ಇಲ್ಲದೆ ಒಬ್ಬ ವ್ಯಕ್ತಿನ ಹೇಗೆ ಅರೆಸ್ಟ್ ಮಾಡ್ತೀರಾ ನೀವು? ನಿಮ್ಮ ಕಾನೂನು ಗೊತ್ತಿಲ್ವಾ? ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡೋದಲ್ಲದೆ 3rd degree ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದೀರಾ. ದಟ್ ಬ್ರೂಸಸ್ ಆರ್ ವೆರಿ ಎವಿಡೆಂಟ್. ನಿಮ್ಗೆ ಗೊತ್ತಿದೆ ತಾನೆ ಕಷ್ಟದಲ್ಲಿರುವಾಗ ಅವ್ರನ್ನ ಕೈ ಮಾಡಬಾರ್ದು ಅಂತ. ಇನ್ ದ ಕೋರ್ಟ್ ಆಫ್ ಲಾ ಇಟ್ ಈಸ್ ಅ ಪನಿಷಬಲ್ ಅಫೆನ್ಸ್. ನೀವಷ್ಟೇ ಅಲ್ಲ, ನಿಮ್ಮ ಸಿಬ್ಬಂದಿಗಳೆಲ್ಲರ ಮೇಲೂ ಕೂಡ ಕೇಸ್ ಹಾಕ್ಬೋದು. ಗೊತ್ತಿದೆ ತಾನೆ? ಸರ್ ಬನ್ನಿ ಹೊರಡೋಣ. ಏಯ್, ಏನು ಹೇಳ್ತಾ ಇದೀಯಾ? ಅರ್ಥ ಮಾಡ್ಕೊಳ್ಳಿ ಸರ್ ಪರಿಸ್ಥಿತಿನ. ನಾನು ನಿಮ್ಮ ತಮ್ಮ ತೇಜಸ್ನ ಹುಡುಕೊಡ್ತೀನಿ ಸರ್. ಬನ್ನಿ ಸರ್ ಈಗ ಹೊರಡೋಣ. ನಿಮ್ ಯಾರನ್ನೂ ಬಿಡಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ವೇದಾಂತ್, ನೀ ಹತ್ರ ನಾವು ಮಾತಾಡಬೇಕಿತ್ತು. ಪ್ಲೀಸ್ ಒಂದೇ ನಿಮಿಷ. ಅಪ್ಪ ಬಂದೆ. ಬಾ ಅಂಜು, ನೀವಿಬ್ರು ಇಲ್ಲೇ ಇರಿ. ದೇವ್ರಿ, ಇದೆಲ್ಲ ಏನು ನಡೀತಾ ಇದೆಯಪ್ಪ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಮ್ಮ ಯಜಮಾನ್ರನ್ನ ಅಂಜುನ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋದ್ರು? ಪಾಪ ಅದಿನ್ನೂ ಮಗು. ಈಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾಗಾಯ್ತಲ್ಲ. ದೇವ್ರೆ, ನೀನೇ ಅವರನ್ನು ಕಾಪಾಡಬೇಕು. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಅವರಿಬ್ರು ಏನೂ ಆಗದೆ ಮನೆಗೆ ಬಂದ್ಬಿಡ್ಲಪ್ಪ. ನಾನು ನಿನಗೆ ತುಪ್ಪದ ದೀಪ ಹಚ್ತೀನಿ. ದೇವ್ರೆ, ಇದನ್ನ ನಡೆಸ್ಕೊಟ್ಬಿಡಪ್ಪ, ನಡೆಸ್ಕೊಟ್ಬಿಡು. ಅಲ್ಲ, ಇವ್ರಂತ ತಪ್ಪು ಏನು ಮಾಡಿದ್ದಾರೆ ಅಂತ ಕರ್ಕೊಂಡು ಹೋಗಿದ್ದಾರೆ? ಇಲ್ಲ, ಇವ್ರು ಯಾವ ತಪ್ಪು ಮಾಡಿರಲ್ಲ. ನನಗೆ ಗೊತ್ತು, ಇವ್ರು ಯಾವ ತಪ್ಪು ಮಾಡಿರಲ್ಲ. ಇದೇನಪ್ಪ ಇದು? ನೀವು ನನಗೆ ತೇಜಸ್ ಬಾಡಿನ ಹೂತಾಕಿದ್ರಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅವ್ನ ಬಾಡಿನೇ ಕಾಣಿಸ್ತಾ ಇಲ್ಲ. ನೀವೇನಾದ್ರು ಶಿಫ್ಟ್ ಮಾಡಿದ್ರಾ? ಎಲ್ಲಪ್ಪ ಬಜೆಟ್ರಿ? ಅಲ್ಲಪ್ಪ, ಈ ವಿಷಯ ಏನಾದರೂ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಏನು ಮಾಡೋದು? ಖಂಡಿತವಾಗಿಯೂ ಗೊತ್ತಾಗಲ್ಲ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಎಲ್ಲದನ್ನು ಮರೆತುಬಿಡು. ಏನಾಯ್ತು ಅಮೂಲ್ಯ? ಅಲ್ಲಿ ಅಪ್ಪ ಅಂಜು ಇಬ್ಬರೇ ನಿಂತಿದ್ದಾರೆ. ಲೇಟ್ ಆಗ್ತದೆ, ಮನೆಗೆ ಕರ್ಕೊಂಡು ಹೋಗೋಣ ಬಾ. ಏನಂತ ವಿಷಯ? ವೇದಾಂತ್ ಅವ್ರು ಯಾರು? ಅವನ ಹೆಸರು ಅಗ್ನಿ ಅಂತ. ಇಲ್ಲ ವೇದಾಂತ್, ಅವನು ಅಗ್ನಿ ಅಲ್ಲ. ಅವನೇ ಅವತ್ತು ಬೆಂಕಿ ಮಹಾದೇವ್ ಅನ್ನೋ ಹೆಸರಲ್ಲಿ ನಮ್ಮ ಮನೆಗೆ ಬಂದಿದ್ದು. ನಮ್ಮನೆ? ಯಾವಾಗ? ಅದೇ ನೀನು ಕಿಡ್ನಾಪ್ ಆಗಿದ್ದಲ್ಲ ವೇದಾಂತ್, ಆವತ್ತು ಬಂದಿದ್ದ. ನಿನ್ನ ಫ್ರೆಂಡು ಅಂತ ಸುಳ್ಳು ಕೂಡ ಹೇಳ್ದ. ನನ್ನ ಯಾರು ಅಂದ್ಕೊಂಡಿದ್ದೆ ವೇದಾಂತ್? ಅದೇ ನಮ್ಮ ಮನೆಗೆ ಅಮ್ಮ ಅಂದ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಂದಿಲ್ಲಲ್ಲ ಚಂದ್ರಕಲಾ, ಅವಳ ಗಂಡ.
ಆ ಚಂದ್ರಕಲ್ಲನ ರೆಡ್ ಹ್ಯಾಂಡಾಗಿ ಹಿಡಿದ್ವಲ್ಲ ಅವಾಗ ಅವ್ರ ಟೀಮಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ ಅಂತ ಹೇಳಿದಲ್ಲ ಅವ್ನು ಬೇರೆ ಯಾರೂ ಅಲ್ಲ ಇವನೇ